ಆ, ನಾಡಿನ ಸಮಸ್ತ ಜನತೆಗೆ ನ್ಯೂಸ್ ಫಸ್ಟ್ ಚಾನೆಲ್ನ ವತಿಯಿಂದ ತಮ್ಮೆಲ್ಲರಿಗೂ ನಮಸ್ಕಾರಗಳನ್ನ ಸಲ್ಲಿಸ್ತಾ ಇಂದಿನ ಒಂದು ಶುಭ ದಿನ. ನಮ್ಮ ಇಡೀ BJP ಪರಿವಾರಕ್ಕೆ ಒಂದು ಶುಭ ದಿನ. ವೆಸ್ಟ್ ಬೆಂಗಾಲ್ ಏನು ಕಳೆದ 15 ವರ್ಷಗಳ ಹೋರಾಟ ನಿರಂತರವಾದ ಹೋರಾಟ ಇತ್ತು. ಅದರ ಪ್ರತಿಫಲವಾಗಿ ಇಂದು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಹಾಗೂ ಶ್ರೀ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಹಾಗೂ ನಿತಿನ್ ನಬಿ ಅವರು ಹಾಗೂ ನಮ್ಮ ಅಲ್ಲಿನ ರಾಜ್ಯಾಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ಹಾಗೂ ಎಲ್ಲ ಕಾರ್ಯಕರ್ತರ ಒಂದು ಪರಿಶ್ರಮದಿಂದ ಇಂದು ನಾವು ವೆಸ್ಟ್ ಬೆಂಗಾಲ್ನಲ್ಲಿ ಅತಿ ಹೆಚ್ಚಿನ ಸೀಟ್ಗಳನ್ನ ತಗೊಳ್ಳೋದ್ರಲ್ಲಿ ನಾವು ಇವತ್ತು ಜಯಶೀಲರಾಗಿದ್ದೀವಿ. ಅದಕ್ಕೆಲ್ಲದಕ್ಕೂ ಮೂಲ ಕಾರಣಕರ್ತರು ನಮ್ಮ ಅಮಿತ್ ಶಾಜಿಯವರು ಹಾಗೂ ನಮ್ಮ ನರೇಂದ್ರ ಮೋದಿಜಿಯವರು. ಅವ್ರಿಗೆ ಮತ್ತು ಎಲ್ಲ ನಮ್ಮ ಹಿರಿಯ ನಮ್ಮ ಪಾರ್ಟಿಯ ವೃಂದದವ್ರಿಗೆ ನಾನು ಅನಂತ ನಮಸ್ಕಾರಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ನಿರಂತರವಾದ ಒಂದು ಹೋರಾಟ 15 ವರ್ಷದಿಂದ ಕೇವಲ ಅಲ್ಲಿ ಶೂನ್ಯವಾಗಿದ್ದಂಥ ಒಂದು ಜಾಗದಲ್ಲಿ ಕೇವಲ 15 ವರ್ಷದಲ್ಲಿ ಕಮಲವನ್ನು ಅರಳಿಸೋಂಥ ಒಂದು ಸಂಕಲ್ಪವನ್ನು ಇಟ್ಕೊಂಡು ಯಾವ ಶ್ಯಾಮ ಪ್ರಸಾದ್ ಮುಖರ್ಜಿಯವರು ಭಾರತೀಯ ಜನಸಂಘದ ಸ್ಥಾಪಕರಾಗಿದ್ದರು, ಅದೇ ನಾಡಿನಲ್ಲಿ ಇವತ್ತು ನಮ್ಮ ಭಾಜಪ ಪಕ್ಷ ಅಲ್ಲಿ ಕಮಲ ಅರಳಿದೆ ಅಂದರೆ ನಮ್ಮೆಲ್ಲರಿಗೂ ಭಾಳ ಸಂತಸದ ದಿನ ಇವತ್ತು. ಅದು ಒಂದು ಇತಿಹಾಸ ದಾಖಲಾಗಿರುವಂಥ ದಿವಸ ಅಂದರೂ ಕೂಡ ತಪ್ಪಾಗೋದಿಲ್ಲ. ಅದೇ ರೀತಿಯಾಗಿ ಆಸಾಂನಲ್ಲಿ ಮತ್ತೊಮ್ಮೆ ಮೋದಿಯವರ ಒಂದು ಸಾಧನೆಗಳು ಹಾಗೂ ಅಲ್ಲಿನ ನಮ್ಮ ಮುಖ್ಯಮಂತ್ರಿಗಳ ಒಂದು ಸಾಧನೆಗಳ ಒಂದು ಇದರಿಂದ ವಿ ಹ್ಯಾವ್ ಬೀನ್ ಏಬಲ್ ಟು ಫೇಸ್ ಆ್ಯಂಟಿ ಇನ್ಕಂಬೆನ್ಸಿನ ಭಾಳನೇ ಅದನ್ನು ಅಚ್ಚುಕಟ್ಟಾಗಿ ಫೇಸ್ ಮಾಡಿ ಅಲ್ಲಿ ಮತ್ತೊಮ್ಮೆ BJP ಸರ್ಕಾರ ಸ್ಥಾಪನೆಗೊಳ್ಳೋದಕ್ಕೆ ಒಂದು ಬುನಾದಿಯಾಗಿದೆ. ಮತ್ತು ಪುದುಚೇರಿಯಲ್ಲೂ ಕೂಡ ನಾವು ಗೆದ್ದು ಬಂದಿದ್ದೀವಿ. ಈ ರೀತಿಯಾಗಿ 3 ರಾಜ್ಯಗಳಲ್ಲಿ BJP ತನ್ನದೇ ಆದಂಥ ಒಂದು ದಾಪುಗಾಲನ್ನ ಇಟ್ಟು ಇವತ್ತು ಇಡೀ ದೇಶಾದ್ಯಂತ ನರೇಂದ್ರ ಮೋದಿಯವರ ಸರ್ಕಾರ ಯಾವ ರೀತಿಯಾಗಿ ಒಂದು ಕೆಲಸ ಕಾರ್ಯಗಳು ಮಾಡ್ತಿದೆ, ಅವರ ಕಾರ್ಯವೈಖರಿಗೆ ಇದು ಒಂದು ದಿಕ್ಸೂಚಿ ಅಂತ ನಾನು ತಮ್ಮ ವಾಹಿನಿಯ ಮೂಲಕ ಎಲ್ಲರಿಗೂ ನಮ್ಮ ಜನತೆಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.